ನನ್ನ ಹೆಸರು ಗೀತಾ ಬಂಡಿ, ನಮ್ಮ ಮನೆ ಹೆಸರು ರಾಜು ಸುಭಾನ್ ಸಿಂಗ್ ಬಂಡಿ. ನನ್ನ ಹೆಸರು ಸುಭಾನ್ ಸಿಂಗ್ ರಾಜು ಅಂತೇಳಿ ಕರ್ನಾಟಕ ಹುಬ್ಬಳ್ಳಿ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳಿದ್ದಾರೆ. ನಮ್ಮ ದೊಡ್ಡ ಮಗಳ ಹೆಸರು ಪ್ರಿಯಾ ಬಂಡಿ, ನಮ್ಮ ಮಗನ ಹೆಸರು ಪ್ರಿನ್ಸ್ ಬಂಡಿ. ನಾನು ಚಿಕ್ಕವನಿರುವಾಗ ಹಾಸ್ಟೆಲ್ನಲ್ಲಿ ಕಲಿತಾ ಇದ್ದೆ. ಹಾಸ್ಟೆಲ್ನಲ್ಲಿ ಕಲಿತಾ 19 ಇಯರ್ಸ್ಗೆ ನಾನು ಈ ಲೋಕದ ಈ ಕುಡಿ ಕಚ್ಚಟದ ಅನೇಕ ದುಶ್ಚವಾಗಿ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ಮೆಂಟಿಗೆ ಅಂತ ಹೋಗೋದೆ. ಆದರೂ ಅಷ್ಟು ಓವರಾಗಿ ಇರಲಿಲ್ಲ ನನಗೆ. ಆದರೂ ಕೂಡ ಅದರಲ್ಲಿ ಬರ್ತಾ ನಿಧಾನಾಗಿ ಜೋರಾದ ತಕ್ಷಣ ಮನೆಯಲ್ಲಿ ಅಸಮಾಧಾನ ಆಗ್ತಾಯಿತ್ತು, ಜಗಳ ಆಗ್ತಾಯಿತ್ತು, ಕೋಪ ಜಾಸ್ತಿ ಬರ್ತಿತ್ತು ನನಗೆ. ಆಟೋ ಓಡಿಸ್ಕೊಂಡು ಮೆಕ್ಯಾನಿಕಲ್ ಮಾಡಿಕೊಂಡು ಟ್ರಕ್ ಮೆಕ್ಯಾನಿಕಲ್ ಮಾಡ್ತಾ ಆಟೋನ ಪರ್ಮನೆಂಟಾಗಿ ಓಡಿಸ್ತಾ ಇದ್ದೆ. ಓಡಿಸ್ತಾ ಮ್ಯಾರೇಜ್ ಮಾಡಿಕೊಂಡೆ. 1995 ನನ್ನ ಮದುವೆ ಆಗಿದ್ದೆ. ಆಮೇಲೆ ನಮ್ಗೆ ಭಾಳ ಕಷ್ಟಗಳು ಬಂದಿದ್ದೆ ಜೀವನದಲ್ಲಿ. ಕೋಪ ಜಾಸ್ತಿ ಬರ್ತಿತ್ತು. ಮತ್ತು ರೌಡಿಸಮ್ ಕೂಡ ಹುಡುಗರ ಜೊತೆ ಸೇರಿ ರೌಡಿಸಮ್ ಮಾಡ್ತಿದ್ದೆ. ಕುಡಿದು ಬಂದಮೇಲೆ ಇಬ್ಬರಿಗೆ ಮನ್ಯಾಗ ಭಾಳ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ನಮ್ಮ ಮನೆಯವರು ಕುಡಿದು ಜಗಳ ಮಾಡ್ತಿದ್ರು. ಏನು ಬಾ ದೇವ್ರೆ ಹಿಂಗೆ ಜಗಳ ಮಾಡತ್ತಾರಲ್ಲ, ಇವ್ರು ಭಾಳ ಕುಡಿಯಾಕತ್ತಾರಲ್ಲ ಅಂತಂದು ವಿಚಾರ ಮಾಡಿ ಆಮೇಲೆ ನನ್ನ ಹೆಂಡತಿ ಹೇಳಿದ್ರು, ಇದು ಸರಿ ಅಲ್ಲ, ಬಿಟ್ಬಿಡು ಅಂತ ಹೇಳಿದರು. ನಾನು ಬಿಡ್ಲಿಕ್ಕೆ ಆಗೋದು ಅಂತ ಅದಾದರೂ ಕೂಡ ಫ್ರೆಂಡ್ಸ್ ಜನ ನನಗೆ ಹೇಳ್ಕೊಂಡು ಹೋಗ್ತಾ ಇದ್ದರು. ಇಂಥ ಪರಿಸ್ಥಿತಿ ಆಟೋ ಓಡಿಸ್ತಾ ನರಗಳ ಪ್ರಾಬ್ಲಮ್ ಆಗಿ ಅರ್ನಿಯ ಪ್ರಾಬ್ಲಮ್ಲಿಂದ ನರಗಳ ಪ್ರಾಬ್ಲಮ್ ಆಯಿತು. ಜಾಯಿಂಟ್ಸ್ ಬಂತು. ರಾತ್ರಿ ಎಲ್ಲ ನಿದ್ದೆ ಇರ್ತಿರ್ಲಿಲ್ಲ ನನಗೆ. ಭಾಳ ನೋವು, ರಾತ್ರಿ ಭಾಳ ಪ್ರಾಬ್ಲಮ್ ಆಗಿತ್ತು, ಭಾಳ ನೋವಾಗಿತ್ತು. ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಏನಂದ್ರು, ಆಟೋ ಓಡಿಸ್ಬೇಡ, ಬೆಡ್ ರೆಸ್ಟ್ ತೊಗೋಬೇಕು ನೀವು ಅಂತೇಳಿ. ಬೆಡ್ ರೆಸ್ಟ್ 6 ತಿಂಗಳ ಮಾತ್ರ ನಾನು ಎಲ್ಲೂ ಹೋಗಲಿಲ್ಲ. ಮತ್ತು ತಿರ್ಗಾ ನೀವು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಆಪ್ರೇಷನ್ ಮಾಡಬೇಕು ಅಂತಂದಾಗ ನಮ್ಮ ಅಷ್ಟು ದುಡ್ಡು ಇರಲಿಲ್ಲ. ನಾವು ಕಡು ಬಡತನದಲ್ಲಿದ್ದೀವಿ ಸರ್, ನಮ್ಮ ಕಡೆ ಆಗಲ್ಲ ಅಂತ ತಕ್ಷಣ ನಾವು ಮನೆಗೆ ಬಂದು ನಾವು ರಾತ್ರಿ ಎಲ್ಲ ನಾವು ಏನು ಮಾಡೋದು ಚಿಂತೆಗೊಳಗಾಗಿದ್ದೀವಿ. ನಮ್ಮ ಫ್ರೆಂಡ್ ಹೇಳಿದರು, ಹಿಂಗೆ ಜೀಸಸ್ ಕಾಲ್ ಪ್ರೇಟ್ ಅವ್ರಿಗೆ ಫೋನ್ ಮಾಡಿ ಪ್ರೇಯರ್ ಮಾಡಿಸಿ ಆರಾಮಾಗ್ತೈತಿ, ನಿಮ್ಮ ಕಷ್ಟಗಳೆಲ್ಲ ತೀರ್ತಾವ ಅಂತ ಹೇಳಿದರು. ರಾತ್ರಿ 3 ಗಂಟೆಗೆ ಜೀಸಸ್ ಕಾಲ್ ಪ್ರೇಯರ್ಗೆ ಫೋನ್ ಮಾಡಿ, ಮಧ್ಯರಾತ್ರಿಯಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿರುವಾಗ ಹೇಗೆ ಆಸ್ಪತ್ರೆಯಲ್ಲಿ ಜೀವರಕ್ಷಾ ಘಟಕವಾದ ICU ಕಾರ್ಯನಿರ್ವಹಿಸುತ್ತದೆ. ಮತ್ತೊಂದು ಕಡೆ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರ. ಯಾವುದಕ್ಕಾಗಿ ನಿಮಗೆ ಪ್ರಾರ್ಥಿಸಬೇಕು? ನಮ್ಮ ಗಂಡ ಕುಡಿದು ಬಿಟ್ಟು ಬಂದು ಮನೆಯಲ್ಲಿ ಪ್ರತಿದಿನ ಜಗಳ ಮಾಡ್ತಾರೆ, ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ಚಿಂತಿಸಬೇಡಿ, ದೇವರು ಈಗಲೇ ನಿಮಗೆ ಬಿಡುಗಡೆಯನ್ನು ಕೊಟ್ಟು ನಿಮ್ಮ ಕಣ್ಣೀರನ್ನು ಒರೆಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಮೊಬೈಲ್ ನಮ್ಮ ಮನೆಯವರು ಕಿವಿಗೆ ಕೊಟ್ಟಿದ್ದೆ. ಕೊಟ್ಟ ಮೇಲೆ ಅವರು ಪ್ರೇಯರ್ ಮಾಡಿದ ಮೇಲೆ, ಪ್ರೀತಿಯ ತಂದೆ, ಈ ಕ್ಷಣದಲ್ಲಿ ಸ್ವಸ್ಥತೆ ಬಿಡುಗಡೆ ಉಂಟಾಗಲಿ. ಅವ್ರು ಫೋನ್ ಮಾಡ್ತಾ ಇರುವಾಗ ನನಗೆ ಒಂಥರ ಶಾಕ್ ಆಯಿತು. ಇವಾಗಿದು ನನಗೆ ದೇವ್ರದ್ದು ಒಂದು ಮಾತಾಡ್ದಂಗೆ ಆಯಿತು. ಅವರಿಗೆ ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ ನಾನು. ಅವರು ಭಾಳ ಮನಭಾರದಿಂದ ದೇವರು ನನ್ನ ಅವ್ರ ಪ್ರಾರ್ಥನೆ ಕೇಳಿ, ನಂದು ಮೊರೆಯನ್ನು ಕೇಳಿ ಲಾಲಿಸಿ ಅವ್ರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮನೆಯವರು ಆವತ್ತಿಂದ ದೇವ್ರನ್ಯಾಗ ಭಾಳ ಆಸಕ್ತಿ ಇದಾಗಿ ನಮ್ಮ ಮನೆಯವರು ಈಗ ಎಲ್ಲ ಚಟಗಳು ಬಿಟ್ಟು ಎಲ್ಲ ಪ್ರೇಯರ್ನ್ಯಾಗನ ಭಾಳ ಇದಾಗಿ ನಮ್ಮ ಮನೆಯವ್ರೀಗ ಆಟೋ ಹೊಡಿಬೇಕಾರ 4 ಮಂದಿಗೆ ಪ್ರೇಯರ್ ವಾಕ್ಯಗಳು ಸಾರ್ತಾರೆ. ಆಮೇಲೆ ನಾವು ನಮ್ಮ ಮನ್ಯಾಗನು ಕಷ್ಟಗಳು ಭಾಳ ಇತ್ತು, ಎಲ್ಲ ಪರಿಹಾರ ಆಯ್ತು. ಈಗ 10 ವರ್ಷ ಆಯಿತು ನಾ ಕುಡಿದು ಬಿಟ್ಟು. ಈಗ ನಮ್ಮ ಪಾಲ್ ದಿನಕರನ್ ಅವರು, ವ್ಯಾಂಜಲಿನವ್ರ ಕುಟುಂಬವರು, ಜೀಸಸ್ ಕಾಲ್ಸ್ ಕುಟುಂಬದವರು ಮತ್ತು ಪ್ರಾರ್ಥನಾ ವೀರರು ನನಗೋಸ್ಕರ ಪ್ರಾರ್ಥನೆ ಮಾಡಿದರು. ಮಾಡಿದ ತಕ್ಷಣ ಅವ್ರಿಗಿಂತ ನಾನು ಬಿಟ್ಟು ಸಂಪೂರ್ಣ ಬಿಟ್ಟಿದ್ದೀನಿ. ನಾನಿವಾಗ ಆಟೋ ಓಡಿಸ್ತಾ ನಾನು ದೇವ್ರ ಸೇವೆ ಮಾಡ್ತಾ ಇದ್ದೇನೆ. ಅವ್ರಿಗೋಸ್ಕರ ಜೀಸಸ್ ಕಾಲ್ಸ್ ಮಿನಿಸ್ಟರಿ ಪಾಲ್ ದಿನಕರನ್ ಕುಟುಂಬದವರಿಗೂ ಮತ್ತು ಪ್ರಾರ್ಥನಾ ಯುವದವರಿಗೂ ತೊಡಕವಾದ ಸ್ತೋತ್ರವನ್ನು ನಾನು ಹೇಳ್ತೀನಿ ಅಂತ.